ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೇನು ಆಷಾಢ ಮಾಸ ಆರಂಭವಾಗ್ತಾ ಇದೆ. ಹಾಗಾಗಿ ಆಷಾಢ ಮಾಸ ಯಾವಾಗ ಆರಂಭವಾಗ್ತಾ ಇದೆ, ಯಾವಾಗ ಅಂತ್ಯವಾಗ್ತಾ ಇದೆ, ಜೊತೆಗೆ ಈ ಆಷಾಢ ಮಾಸದ ಮಹತ್ವವೇನು, ಈ ಮಾಸದಲ್ಲಿ ಏನೆಲ್ಲ ನಾವು ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ತುಂಬ ಜನ ಆಷಾಢ ಮಾಸವನ್ನು ಮಲಮಾಸ, ಶೂನ್ಯ ಮಾಸ, ಹಾಗೆ ಯಾವುದೇ ಶುಭ ಕಾರ್ಯವನ್ನು ಮಾಡದೇ ಇರುವಂಥ ಒಂದು ಕೆಟ್ಟ ಮಾಸ ಅಂತ ಪರಿಗಣನೆ ಮಾಡಿದ್ದಾರೆ. ಆದರೆ ಖಂಡಿತವಾಗ್ಲೂ ಈ ಆಷಾಢ ಮಾಸ ಅಶುಭ ಮಾಸ ಅಲ್ವೇ ಅಲ್ಲ. ಈ ಆಷಾಢ ಮಾಸ ಹಿಂದೂ ಪಂಚಾಂಗದ 4ನೇ ತಿಂಗಳಾಗಿದ್ದು ಅತ್ಯಂತ ಪವಿತ್ರ ಹಾಗೆ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವಂಥ ಮಾಸ ಅಂತ ಹೇಳ್ಬೋದು. ಈ ಮಾಸದಲ್ಲಿ ದೇವರ ಆರಾಧನೆ, ವ್ರತ, ಉಪವಾಸ, ದಾನ, ಧರ್ಮ, ಜಪ, ತಪಸ್ಸು ವಿಶೇಷವಾದಂತಹ ಮಹತ್ವವಿದೆ. ಈ ಮಾಸದಿಂದಲೇ ಚಾತುರ್ಮಾಸ ಕೂಡ ಆರಂಭವಾಗುತ್ತೆ. ಇನ್ನು ಈ ಆಷಾಢ ಮಾಸದ ವಿಶೇಷತೆ ಏನು, ಮಹತ್ವವೇನು ಅಂತ ಇವಾಗ ತಿಳ್ಕೊಳ್ಳೋಣ. ಯಾರು ಈ ಆಷಾಢ ಮಾಸದಲ್ಲಿ ಶ್ರೀ ಹರಿ ಅಂದರೆ ವಿಷ್ಣುವಿನ ಮತ್ತು ಮಹಾಲಕ್ಷ್ಮಿಯ ದೇವಿಯ ಆರಾಧನೆಯನ್ನು ಮಾಡ್ತಾರೋ ಅಂಥವರಿಗೆ ವಿಶೇಷ ಫಲಗಳು ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ತಿಂಗಳಲ್ಲಿ ಆದಷ್ಟು ಸಾತ್ವಿಕ ಜೀವನವನ್ನು ನಡೆಸಬೇಕು, ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಜಪ ಧ್ಯಾನಗಳನ್ನು ಮಾಡಬೇಕು, ಅಂಥವರಿಗೆ ಪುಣ್ಯ ದೊರೆಯುತ್ತೆ ಅಂತಲೂ ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಈ ಆಷಾಢ ಮಾಸದಲ್ಲಿ ಶುಕ್ಲ ಏಕಾದಶಿಯ ದಿವಸ ದೇವಶಯನಿ ಏಕಾದಶಿಯನ್ನು ನಾವು ಆಚರಣೆ ಮಾಡ್ತೀವಿ. ಅಂದರೆ ಆವತ್ತಿನ ದಿವಸ ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ತೆರಳುತ್ತಾರೆ. ಅವತ್ತಿನಿಂದ 4 ತಿಂಗಳುಗಳು ಯೋಗ ನಿದ್ರೆಯಲ್ಲಿ ಶ್ರೀ ವಿಷ್ಣು ಇರೋದ್ರಿಂದ ಇದನ್ನು ಚಾತುರ್ಮಾಸ ಅಂತ ಆಚರಣೆ ಮಾಡ್ತೀವಿ. ಈ ಚಾತುರ್ಮಾಸದಲ್ಲಿ ಈ ಆಷಾಢ ಮಾಸದಲ್ಲಿ ಆರಂಭ ಆಗೋದ್ರಿಂದ ಇದಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಇಷ್ಟೊಂದು ಮಹತ್ವವಿರುವಂಥ ಈ ಆಷಾಢ ಮಾಸದಲ್ಲಿ ಯಾಕೆ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಂತ ನೀವು ಕೇಳ್ಬೋದು. ಅದಕ್ಕೂ ಕೂಡ ಒಂದು ಪ್ರಬಲವಾದಂಥ ಕಾರಣ ಇದೆ. ಅದೇನೆಂದರೆ ತುಂಬ ಹಿಂದಿನ ಕಾಲದಲ್ಲಿ ಆಷಾಢ ಮಾಸ ಆರಂಭವಾಗ್ತಾ ಇದ್ದಂಗೆ ವಿಪರೀತವಾದಂತಹ ಗಾಳಿ ಮಳೆ ಇರ್ತಾ ಇತ್ತು. ಇವತ್ತಿಗೂ ಕೂಡ ಕೆಲವೊಂದು ಕಡೆ ತುಂಬಾ ಗಾಳಿ ಮಳೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಹೋಗಿ ಬರುವಂಥ ಜನಗಳಿಗೂ ಕೂಡ ತೊಂದರೆ ಆಗುತ್ತೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡೋದು ಕೂಡ ತುಂಬಾ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಇಟ್ಕೋತಾ ಇರಲಿಲ್ಲ. ಯಾವುದೇ ಶುಭ ಕಾರ್ಯಗಳು ಈ ಆಷಾಢ ಮಾಸದಲ್ಲಿ ನಡೆದೇ ಇರೋ ಕಾರಣ ಈ ಮಾಸಕ್ಕೆ ಕೆಲವರು ಅಶುಭ ಮಾಸ ಅಂತ ಕರೀತಾರೆ. ಆದರೆ ಅದು ನಿಜಕ್ಕೂ ತಪ್ಪು. ತುಂಬ ಸರಳವಾಗಿ ಮನೆಯಲ್ಲೇ ಮಾಡುವಂಥ ಶುಭ ಕಾರ್ಯಗಳನ್ನು ಖಂಡಿತವಾಗ್ಲೂ ಆಷಾಢ ಮಾಸದಲ್ಲಿ ಮಾಡ್ಬೋದು. ಇನ್ನು ಈ ಎಲ್ಲ ಕಾರ್ಯಕ್ರಮಗಳಿಗಿಂತ ಹೆಚ್ಚಾಗಿ ನೀವು ಈ ಆಷಾಢ ಮಾಸದಲ್ಲಿ ಮಾಡುವಂಥ ಪುಣ್ಯ ಕಾರ್ಯಗಳು ಯಾವುದಾವುದು ಅಂತ ಅಂದರೆ ಈ ಮಾಸದಲ್ಲಿ ಮಹಾವಿಷ್ಣುವಿನ ಹಾಗೆ ಮಹಾಲಕ್ಷ್ಮಿಯನ್ನು ಕೂಡ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಶಿವನ ಪೂಜೆ ಮತ್ತು ರುದ್ರಾಭಿಷೇಕವನ್ನು ಮಾಡಿಸಿದರೆ ಬಹಳನೇ ಶ್ರೇಷ್ಠ. ಈ ಗುರುಪೂರ್ಣಿಮೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆ ಈ ಆಷಾಢ ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ನೀವು ತುಳಸಿ ಪೂಜೆಯನ್ನು ತಪ್ಪದೆ ಮಾಡಿ, ಜೊತೆಗೆ ದಾನ ಧರ್ಮ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡುವಂಥದ್ದು, ಭಗವದ್ಗೀತೆ ಪುರಾಣಗಳ ಪಾರಾಯಣ ಮಾಡುವಂಥದ್ದು ಅಥವಾ ಇನ್ನು ಮುಂತಾದ ಜಪ ತಪ ಧ್ಯಾನ ವ್ರತಾಚರಣೆಯನ್ನು ಮಾಡುವಂಥದ್ದು ಬಹಳನೇ ಶ್ರೇಷ್ಠ. ಬನ್ನಿ ಹಾಗಿದ್ರೆ ಈ ಆಷಾಢ ಮಾಸದಲ್ಲಿ ಈ ವರ್ಷ ಯಾವ ದಿನಾಂಕದಿಂದ ಆರಂಭವಾಗ್ತಾ ಇದೆ, ಹಾಗೆ ಯಾವ ದಿನಾಂಕದಂದು ಮುಕ್ತಾಯ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಆಷಾಢ ಮಾಸ ಪ್ರತಿ ವರ್ಷವೂ ಕೂಡ ಆಷಾಢ ಅಮಾವಾಸ್ಯೆ ಅಥವಾ ಆಟಿ ಅಮಾವಾಸ್ಯೆ ಅಂತ ಕರಿತೀವಿ. ಆ ಅಮಾವಾಸ್ಯೆ ಮುಗಿದ ಮಾರನೇ ದಿವಸದಿಂದ ಶುರುವಾಗುತ್ತೆ. ಈ ವರ್ಷ ಆಟಿ ಅಮಾವಾಸ್ಯೆ ಜುಲೈ 14ನೇ ತಾರೀಕು ಮಂಗಳವಾರದ ದಿವಸ ಬಂದಿದೆ. ಹಾಗಾಗಿ ಆಷಾಢ ಆರಂಭವಾಗುವಂಥದ್ದು ಜುಲೈ 15ನೇ ತಾರೀಕು ಬುಧವಾರದ ದಿವಸದಿಂದ. ಇನ್ನು ಆಷಾಢ ಮಾಸ ಮುಕ್ತಾಯವಾಗುವಂಥದ್ದು ಭೀಮನ ಅಮಾವಾಸ್ಯೆಗೂ ಒಂದು ದಿನ ಮುಂಚೆ. ಇನ್ನು ಈ ವರ್ಷ ಭೀಮನ ಅಮಾವಾಸ್ಯೆ ಆಗಸ್ಟ್ 12ನೇ ತಾರೀಕು ಬುಧವಾರದ ದಿವಸ ಬಂದಿದೆ. ಹಾಗಾಗಿ ಆಷಾಢ ಮಾಸ ನಮಗೆ
11ನೇ ತಾರೀಕು ಮಂಗಳವಾರದ ದಿವಸ ಮುಕ್ತಾಯ ಆಗ್ತಾ ಇದೆ. ಇನ್ನು ಸರಿಯಾಗಿ ಹೇಳೋದಾದರೆ ಆಷಾಢ ಮಾಸ ಆರಂಭವಾಗುವಂಥದ್ದು ಜುಲೈ 15ನೇ ತಾರೀಕು ಬುಧವಾರದ ದಿವಸ ಆರಂಭವಾಗಿ ಆಷಾಢ ಮಾಸ ಮುಕ್ತಾಯವಾಗುವಂಥದ್ದು ಆಗಸ್ಟ್ 11ನೇ ತಾರೀಕು ಮಂಗಳವಾರದ ದಿವಸ. ಇಷ್ಟು ಆಷಾಢ ಮಾಸದಲ್ಲಿ ಬರುವಂಥ ಪ್ರತಿ ಶುಕ್ರವಾರಗಳು ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡೋದು ಬಹಳನೇ ಶ್ರೇಷ್ಠ. ಈ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತೀನಿ. ಅದೇ ರೀತಿಯಲ್ಲಿ ಈ ಆಷಾಢ ಮಾಸದಲ್ಲಿ ಸಾಕಷ್ಟು ಹಬ್ಬಗಳು ಸಾಲು ಸಾಲಾಗಿ ಶುರುವಾಗ್ತಾ ಇದೆ. ಆ ಹಬ್ಬಗಳು ಯಾವುವು, ಯಾವ ರೀತಿ ನಾವು ಆಚರಣೆ ಮಾಡಬೇಕು ಅಂತಲೂ ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದ ಮಹತ್ವವೇನು, ಹಾಗೆ ಈ ವರ್ಷ ಆಷಾಢ ಮಾಸ ಯಾವಾಗ ಆರಂಭವಾಗ್ತಾ ಇದೆ, ಹಾಗೆ ಯಾವಾಗ ಅಂತ್ಯವಾಗ್ತಾ ಇದೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.